ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಪ್ರತಿಮಾ ಲಾಗ್ಸ್ ಕನ್ನಡ. ಇವತ್ತು ಸೋಮವಾರದ ಲಾಗ್ ಆಗಿರುತ್ತೆ. ಅದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗನೆ ಇವತ್ತು ಪೂಜೆ ಮಾಡಬೇಕು ಅಂತೇಳಿ 6 ಗಂಟೆಗೆಲ್ಲ ಪೂಜೆ ಮುಗಿಸ್ದೆ. ನಾನಿಲ್ಲಿ ಹಿಂದಿನ ದಿನವೇ 1 kg ಬೆಣ್ಣೆ ತಂದಿಟ್ಕೊಂಡಿದ್ದೆ. ಅದನ್ನು ಕೂಡ ತುಪ್ಪ ಕಾಯಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಹಾಕೋ ಸಾಮಗ್ರಿಗಳು ಏನೇನು ಅಂತ ಹೇಳಿದ್ರೆ, 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ 3 ಲವಂಗ, 2 ಏಲಕ್ಕಿ, 2 ವೀಳ್ಯದೆಲೆ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಬಿಟ್ಟರೆ ಬೇರೆ ಏನೂ ತೊಗೋಬಾರ್ದು. ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನಾನಿಲ್ಲಿ ಮೆಂತ್ಯನ ನೀಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತಾ ಇದ್ದೀನಿ. ಅದನ್ನು ಹುರ್ಕೊಂಡು ಒಂದು ಕುಟಾಣಿಗೆ ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಕುಟ್ಕೊತಾ ಇದ್ದೀನಿ. ಅದು ಜಾಸ್ತಿ ಕುಟ್ಟೋದೇನು ಬೇಡ, ಲೈಟಾಗಿ ಕುಟ್ಕೊಂಡ್ರೆ ಸಾಕು. ಅದು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡ್ರೆ ಆಯಿತು. ಇದಕ್ಕೇನು ಬೇರೆ ಏನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಇಷ್ಟೇ ಸಾಕು. ಚೆನ್ನಾಗಿ ಬರುತ್ತೆ, ಮರಳಾಗಿ ಚೆನ್ನಾಗಿ ಅಂಗಡಿಲಿ ಸಿಕ್ಕೋಂಥ ತುಪ್ಪಗಳ ಥರನೇ ಸಿಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಯಾವ ಗಷ್ಟ ಕೂಡ ಇರಲಿಲ್ಲ, ವೇಸ್ಟ್ ಕೂಡ ಇರಲಿಲ್ಲ. ಈ ಸರಿ ತುಪ್ಪನೇ ತುಂಬ ಚೆನ್ನಾಗಿ ಬಂದು ಸ್ವಲ್ಪ ಜಾಸ್ತಿನೇ ಬಂದಿತ್ತು. ಹಾಗೆ ನಾನು ಇವತ್ತು ಹೊರಗಡೆ ಹೋಗಬೇಕಾಗಿತ್ತು ಎಲ್ಲೋ ಒಂದು ಕಡೆ. ಹಾಗೆ ಅಲ್ಲಿಗೂ ಕೂಡ ಹೊರಟೆ. ಎಲ್ಲಿ ಅಂದರೆ ಇಲ್ಲೇ ನೀವು ನೋಡ್ತಾ ಇರ್ಬೋದು, ನಾನು ಶೋರೂಮಿಗೆ ಬಂದಿದ್ದೀನಿ. ಇವತ್ತು ನಮ್ಮ ಮಾವ ಅವರು ಒಂದು ಕಾರ್ನ ಬೈ ಮಾಡ್ತಾಯಿದ್ರು. ಹಾಗೆ ಅವರು ಕೂಡ ಇವತ್ತು ಡೆಲಿವರಿ ತೊಗೋಬೇಕು ಅಂತೇಳಿ, ಸೋಮವಾರನೇ ತೊಗೋಬೇಕು ಅಂತೇಳಿ ನಮ್ಮ ಮಾವ ನಮ್ಮ ಅತ್ತೆಯವರೆಲ್ಲ ಪ್ಲ್ಯಾನಿಂಗ್ ಮಾಡಿದ್ರು. ಆ ಖುಷೀಲಿ ನಾವು ಕೂಡ ಭಾಗಿಯಾದ್ವಿ. ಹಾಗೆ ನಾವು ಊರಿಂದ ನಮ್ಮ ತಾತನೂ ಕೂಡ ಬಂದಿದ್ದರು. ಮಕ್ಕಳು ತಾತ ಎಲ್ಲ ನೋಡಿ ಫುಲ್ ಖುಷಿಯಾಗೋದ್ರು. ಹಾಗೆ ಅವ್ರ ಎಷ್ಟೋ ವರ್ಷದ ಕನಸು ಕೂಡ ಆಗಿತ್ತು. ಆ ಕನಸು ಇವತ್ತು ನೆರವೇರ್ತು. ಹಾಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಸಂತೋಷವಾಗಿ ಇದೇ ಥರ ಅವರು ನೆಕ್ಸ್ಟು ಇನ್ನೂ ಏನೇನು ತೊಗೋಬೇಕು, ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಅದೇ ಇದಕ್ಕೆ ಹೋಗುತ್ತೆ ಮತ್ತೆ ಡ್ರೈವಿಂಗ್ ಹೋಗಿಲ್ವ? ಕಾರ್ನ ಡೆಲಿವರಿ ತಗೊಂಡು ನಾವು ಇನ್ನು ಮುಂದೆ ಹೊರಟಿದ್ದು ನಾವು 101 ಗಣಪತಿ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ನಾವು ಬಂದ್ವಿ ಗಾಡಿನ. ಇಲ್ಲಿ ದೇವಸ್ಥಾನ ಹತ್ರ ಬಂದು ತುಂಬಾ ರಶ್ ಇತ್ತು. ಗಾಡಿಗಳು ಇವತ್ತು ಕಡೆ ಕಾರ್ತಿಗೆ ಆಗಿರೋದ್ರಿಂದ ಗಾಡಿಗಳು ತುಂಬ ಬಂದಿದ್ದು. ಹಾಗಾಗಿ ಪೂಜೆ ಮಾಡಿಸೋದು ಕೂಡ ಲೇಟ್ ಆಗೋಯಿತು. ಮ್ಯಾಕ್ಸಿಮಮ್ ಅಲ್ಲಿ ನಿಂತಿದ್ದು ಅಂತ ಹೇಳಿದ್ರೆ 1.5 ಗಂಟೆ ಟೈಮ್ ಇದ್ದು. ಕೊನೆಗೂ ಫೈನಲಿ ಪೂಜೆ ಆಯಿತು. ಸೈಡ್ ಒಂದು ಸ್ವಲ್ಪ ಮಾಡಿ ಫೈನಲಿ ಪೂಜೆ ಮುಗಿಸ್ಕೊಂಡು ನಾವಿಲ್ಲಿ ಹೊರಟಿದ್ದೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ. ಅಲ್ಲೂ ಕೂಡ ಫುಲ್ ಲೇಟ್ ಆಗಿಬಿಟ್ಟಿತ್ತು. 9:30 ಆಗಿತ್ತು. 9:30ಗೆಲ್ಲ ಕ್ಲೋಸ್ ಮಾಡ್ತಿದ್ರು. ನಾವೇ ಫೈನಲಿ ಲಾಸ್ಟು ಓಡಿ ಹೋಗಿ ದರ್ಶನ ಮಾಡಿದೋ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಲೇಟ್ ಆದರೂ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ತಾಯಿ ಸನ್ನಿಧಾನಕ್ಕೆ ಬಂದರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ. ನಾವು ಏನಾದರೂ ಹೊಸ್ದಾಗಿ ಏನೋ ತೊಗೊಂಡಾಗ ತಾಯಿ ಸನ್ನಿಧಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋದರೆ ನಮಗೂ ಕೂಡ ಸಮಾಧಾನ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಇಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಕೂಡ. ಈ ದಿನ ನಮಗೆ ತುಂಬಾ ಖುಷಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ಬೆಳೆಸಿ ನಮ್ಮನ್ನು.